सत्य धर्म भजतां कल्पवृक्षाय नमतां कामधेनवे नमतां कामधेनवे गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः नाट्यरसवता हरसले नाट्यरसवता हरसले हरसले हरसले
ತಾಯಿ ಕರುಣಾಮಯಿ ತಾಯಿ ಭುವನೇಶ್ವರಿ ದರೆ ಬೆಳಗವ ತರಿಸಿ ದೀನರ ಉತ್ತರಿಸು ತಾಯಿ ಕರುಣಾಮಯಿ ತಾಯಿ ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ
ಅಮ್ಮ, ತಾಯಿ, ಗ್ರಾಮ ದೇವತೆ, ತಾಯಿ, ಸಕಲವೂ ನೀನೆ, ಸರ್ವಸ್ವೂ ನೀನೆ. ತಾಯಿ, ನಿನ್ನನ್ನು ನಂಬಿಕೊಂಡು ಈ ಭೂಮಿ ಮೇಲೆ ನಾವೆಲ್ಲ ಉಸಿರಾಡ್ತಾ ಇದ್ದೇವೆ. ತಾಯಿ, ಯಾಕಮ್ಮ ನೀನು ಯಾಕಮ್ಮ ಈ ರೀತಿ ಮಾಡ್ತಾ ಇದೀಯಾ? ಬಲ್ಲವರಿಗೆ ಬಲ್ಲವನ್ನು ಕೊಟ್ಟು ಈ ಬಡವರಿಗೆ ಬಡತನದಲ್ಲಿ ಬಿದ್ದಾಡು ಅಂತ ಹೇಳ್ತಾ ಇದೀಯಾ ತಾಯಿ? ಯಾಕಮ್ಮ ಇದು ಯಾವ ನ್ಯಾಯ ತಾಯಿ? ನಮ್ಮನ್ನೆಲ್ಲರ ಕರೆಸೋ ಕಾಪಾಡೋ ನಿನ್ನೆ ಕುಡಿದೆ ತಾಯಿ, ನಿನ್ನೆ ಕುಡಿದೆ. ಇದೇನು ಸೀತಾ, ದೇವರ ಮುಂದೆ ನಿಂತುಕೊಂಡು ನ್ಯಾಯ ನೀತಿ ಅಂತ ಮಾತಾಡ್ತಿಲ್ಲ. ಆ ದೇವರು ನಮಗೇನವರು ಅನ್ಯಾಯ ಮಾಡಿದ್ದಾರ? ಸ್ವಾಮಿ, ಅನ್ಯಾಯ ಅಲ್ಲ ರೀ. ರೀ, ಈ ಜಗತ್ತಿನಲ್ಲಿ ಒಂದು ಹೊತ್ತು ಊಟ ಮಾಡಿದ್ರೆ ಒಂದು ಹೊತ್ತು ಉಪವಾಸ ಬರುವಂತ ಆ ಜನರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾಳೆ ಆ ತಾಯಿ. ಅಂಥವ್ರನ್ನ ಕರುಣಿಸಿ ಕಾಪಾಡು ಅಂತ ಬೇಡ್ಕೊಳ್ತಾ ಇದ್ದೀರಿ. ಈಗಾದ್ರೆ ಗೊತ್ತಾಯ್ತೇನೆ ಸೀತನಿಗೆ, ನಾವು ಮಾಡಿದ ತಪ್ಪನ್ನು ಆ ದೇವರ ಮೇಲೆ ಹಾಕಿದ್ರೆ ಆ ದೇವರು ನಮ್ಮ ಬದುಕಿನ ಭವನನ್ನು ಕಡೆಗಣಿಸುವನೆ. ಏನ್ರಿ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸೀತಾ, ಆಳಾಗಿ ದುಡಿಬೇಕು, ಅರಸನಾಗಿ ಉಣಬೇಕು. ನನಗೆ ಗೊತ್ತಿಲ್ಲವೇ? ಕೂಲಿ ಮಾಡಿ ಕುಬೇರಿತ ಬದುಕಬೇಕು ವಿಣ ಸೋಮಾರ್ತನಿಂದ ಬಡತನ ಒಂದು ಬಳಲಿದರೆ ಆ ದೇವರು ಎದ್ದು ಬಂದು ನಮಗೆ ದುಡಿದು ಹಾಕಲು ಸಾಧ್ಯವೇ? ನಿಜ ಇದೆ ಸ್ವಾಮಿ ನಿಮ್ಮ ಮಾತು. ಈಗ ವಯಸ್ಸಿನ ಹುಡುಗಿಯರು ಆ ಚಟಕ್ಕೆ ಬಿದ್ದು ರೀ, ಸಿಂಧಿ ಸರಾಯಿ ಅಂತ ಕೆಟ್ಟ ಚಟವನ್ನು ತಮ್ಮ ಮೈ ಮೇಲೆ ಹಾಕಿಕೊಂಡು ಮನೆ ಹೊಲವನ್ನು ಮರಿತು ಗಟರ ದಂಡಿಗೆ ಬೀಳುವ ಅಂತ ಹುಡುಗರಿಗೆ ಈ ಬಡತನ ಎಂಬುದು ಯಾವಾಗ್ರಿ ಕಮ್ಮಿ ಆಗ್ಬೇಕು? ಈಗಾಗಲೇ ಗೊತ್ತಾಯ್ತೇನೆ ಸೀತಾ, ನನಗೆ ನಮಗೆ ಬಂದ ಬಡತನ ನಮ್ಮಿಂದ ತೊಡಗಿಸಲು ಸಾಧ್ಯವಿಲ್ಲ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ರೀ, ಹೋಗ್ಲಿ ಬಿಡ್ರಿ, ಅವರ ಮಾಡಿದ ಕರ್ಮವನ್ನು ಅವರೇ ಅನುಭವಿಸ್ಲೇಬೇಕು. ಹಾ ರೀ, ನೀವು ಎತ್ತನ ಮೈ ತೊಳ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ತೊಳ್ಕೊಂಡು ಬಂದ್ರೇನ್ರಿ? ಎತ್ತಿನ ಮೇಲೆ ತೊಳೆದು ತೋಟದ ಮನೆಯಲ್ಲಿ ಕಟ್ಟಿ ನಾಳೆಗ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಸಿಂಗಾರಿಸಿದ್ದಾನೆ, ನೀನು ತೋರಿಸಿದ್ದಾನೆ. ನೀನು ಎತ್ತನ ತೆಗೆದುಕೊಂಡು ಬಂದ? ಅಯ್ಯೋ ರೀ, ನಾನು ಮರ್ತೆ ಹೋದೆ ನೋಡ್ರಿ. ಮನೆ ಸಾರಿಸಿ ಉಡಿ ಮುಡಿ ಮಾಡುವಾಗ ಈ ನೀವು ಹೇಳೋ ಕೆಲಸವನ್ನು ನಾನು ಮರ್ತ್ಬಿಟ್ಟೆ. ನೀವೇ ಹೋಗಿ ಎತ್ತುಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಆ ನಂತರ ಪೂಜೆ ಮಾಡ್ತೀನಿ. ಏನೋ ನಾನು ಹೋಗಬೇಕಾ? ನಾನಂತೂ ಹೋಗದೇ ಇಲ್ಲ. ಯಾಕ್ರಿ, ಬಜಾರ್ಗೆ ಹೋಗಿ ಒಂದು 2 ಎತ್ತು ತೆಗೆದುಕೊಂಡು ಬಾ ಅಂತ ಹೇಳಿದ್ರಿ, ಯಾಕ್ರಿ ಹೋಗಲ್ಲ ಅಂತೀರಾ? ಆಗತ್ತೆ ಸೀತಾ, ಆಗತ್ತೆ. ಆದರೆ ನೀ ಮಾಡೋ ಕೆಲಸ ನಾ ಮಾಡಬೇಕಾದ್ರೆ ನಿನ್ನಿಂದ ಒಂದು ಕಾಣಿಕೆಯನ್ನು ಬರಬೇಕು. ಏನ್ರಿ ಇದು? ಕಾಣಿಕೆ ಕೊಡ್ಬೇಕಾ? ಯಾವ ಕಾಣಿಕೆ ಕೊಡ್ಬೇಕು ಪತಿರಾಯರಿಗೆ? ಮುತ್ತಿನ ಕಾಣಿಕೆ ಸೀತಾ. ನಿನ್ನ ದುಂಡಾದ ಮುಖದಿಂದ ತೊಂಡೆ ನಿನ್ನಂತ ನಿನ್ನ ತುಟಿದಿಂದ ನನ್ನ ಗಲ್ಲಕ್ಕೊಮ್ಮೆ ಚುಂಬಿಸಿ ಒಂದು ಹಾಡನ್ನು ಹಾಡಬಾರದೆ? ಓಹೋ, ಪತಿರಾಯರ ಆಸೆ ಇದೇನಾ ರೀ? ಇವತ್ತು ಏನಿದೆ ಗೊತ್ತೇನ್ರಿ? ಇವತ್ತು ಅಮಾಸೆ, ಇದೆಲ್ಲ ನಡೆಯೋದಿಲ್ಲ. ಹೋಗಿ ಎತ್ತನ್ನು ತೆಗೆದುಕೊಂಡು ಬನ್ನಿ. ಅಮಾವಾಸ್ಯೆ ಆದ್ರೆ ಏನಾಯ್ತು ಸೀತಾ? ಈ ಅಮಾವಾಸ್ಯೆ ಕತ್ತರದಲ್ಲಿ ಚಂದ್ರನಂತೆ ಹೊಳೆಯುವ ನಕ್ಷತ್ರದಂತೆ ಈ ನರ್ತನೆ ಮಾಡಬಾರ್ದು ಏನೇನು ಗಂಡನ ಕೈ ಹಿಡಿದು? ಆಗ್ಲಿ ಪತಿದೇವರೇ, ನಿಮ್ಮ ಆಸೆಯಂತೆ ಆಗಲಿ. ನಿನಗಾಗಿನ ನನಗಾಗಿನಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ
ಏನು ಆಗ್ಲೇ ಏನೋ ಕೇಳಿದ್ರಲ್ಲ, ಸಿಹಿ ಮುತ್ತಿನ ಸಿಹಿ ಮುತ್ತ ಏನ್ರಿ? ಇಷ್ಟೊಂದು ವಯಸ್ಸಾಗಿದೆ, ಇನ್ನು ನಿಮ್ಗೆ ಮುದ್ದು ಬೇಕಾ? ಹೋಗ್ರಿ. ಬೇಕ ಚಿನ್ನ. ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗತ್ತೆ ಕಣ್ರಿ. ಸಿಹಿ ಮುತ್ತಿನ ನಾಲಿಗೆ, ಈ ಬಾಲಕನ ಸನಿಹಕ್ಕೆ. ಸಿಹಿ ಮುತ್ತಿನ ನಾಲಿಗೆ, ಈ ಬಾಲಕನ ಸನಿಹಕ್ಕೆ. ಸಿಹಿ ಮುತ್ತಿನ ನಾಲಿಗೆ, ಈ ಬಾಲಕನ ಸನಿಹಕ್ಕೆ. ಈ ಭೂಮಿ ಗೋಳಲ್ಲಿ ಬಂದಾಗಿದೆ. ಸೇರಿದೆ ಬಾಳು ಹಿತವಾಗಿದೆ. ಕಣ್ಣು ಕೂಗಿದೆ, ಮನ ಹಾಡಿದೆ. ಅಣ್ಣ ಅತ್ಗೆ ಏನು ಮೋಹನ, ಎತ್ತರನ್ನು ತೆಗೆದುಕೊಂಡು ಬಂದ್ಯಾ? ಹೌದಣ್ಣ, ಬರುವಾಗ ಬಜಾರದಲ್ಲಿ ಮಾರಾಕಟ್ಟಿದ್ದರು, ತೆಗೆದುಕೊಂಡು ಬಂದೆ. ಒಳ್ಳೇದಾಯ್ತು ಬಾಸವರ. ಒಂದೊಳ್ಳೆ ನಿನಗೆ ಎತ್ತನ್ನು ತರದಿದ್ದರೆ ಈ ನಿನ್ನ ಹತ್ತಿಗೆ ನಾನು ಬಾಜಾರ್ಗೆ ಕಳಿಸ್ತಿದ್ದಳು. ಯಶೀತಾ, ಈ ಎತ್ತರ ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಡು. ಸ್ವಾಮಿ, ಕಾಳಿಂಗ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿದ್ದಾನೆ ಅಂತ ನೋಡ್ಕೊಂಡು ಬನ್ನಿ. ಅವ ಮುಗಿದ ನಂತರ ಮೈದನನ್ನು ಕರ್ಕೊಂಡು ಬನ್ನಿ. ಎಲ್ಲರೂ ಸೇರಿ ಪೂಜೆ ಮಾಡಿ ಊಟ ಮಾಡಿರಂತೆ. ಅಣ್ಣ ಅತ್ತಿಗೆ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದ ಹೊಳೆಯಂತೆ ಮಾಡಿರಿ. ಅಣ್ಣ ಅಣ್ಣ ಅತ್ತಿಗರು ಇಬ್ಬರು ಕೂಡಿ ನಮ್ಮ ಕಿಲಾರಿಯವರನ್ನು ಹೂಡಿ ಆ ಪಂದ್ಯಗಳಿಗೆ ಕುಳಿತರೆ ಜನ್ಮದ ಜೋಡಿ ಶಿಲ್ಪಾ ಶೆಟ್ಟಿ ಸುರಾಜ್ ಬರ್ದ ಕಾಣುವರು. ಹೌದಣ್ಣ, ಕಾಳಿಂಗಣ್ಣ ಹೇಳೋ ಮಾತು
ನೂರಕ್ಕೂ ನೂರು ಸತ್ಯ. ಮರದ ಮೇಲೆ ಜನ್ಮದ ಜೋಡಿ ಅಂದು ಜಾತಿ ಗಳಿಸಿರುವ ಒಬ್ಬ ರೈತರ ಮಗನಾಗ ಹೊಟ್ಟಿ ಸಂಸಾರದಲ್ಲಿ ಬಂದ ಕಷ್ಟ ಸಮನಾಗಿ ಹಂಚಿಕೊಂಡು ನಿನ್ನ ನಂಬಿಕೆ ಮಾತಿಗೆ ಬಾಳಿಗೆ ಬಂಗಾರವಾಗಿ ನಿಜ ಜೀವನದಲ್ಲಿ ಇಬ್ಬರು ಜನ್ಮದ ಜೋಡಿ ಅಂದು ಕೀರ್ತಿಗಳ ಉತ್ಸವಕ್ಕೆ ಸಮಾಜದಲ್ಲಿ ನಿಮ್ಮ ತಮ್ಮಂದಿರ ಆಸೆ. ಸಹೋದರ, ಈ ತೀರಣ ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲ, ಈ ಮಣಿತನ ಜಬದಿನ ಹೊತ್ತುಕೊಂಡು ಬಂದು ನಮ್ಮನ್ನ ಎಲ್ಲ ಲಾಲನೆ ಪಾಲನೆ ಮಾಡಿ ಒಕ್ಕಲಿಗಿತ್ಯ ಆಗಿ ತಲೆ ಮೇಲೆ ಬುತ್ತಲು ಹೊತ್ತುಕೊಂಡು ಬಂದು ಈ ಭೂಮಿ ತಾಯಿಯಲ್ಲಿ ನಮ್ಮನ್ನೆಲ್ಲರೂ ಕುಡಿಸಿ ಉಣ್ಣು ಬಡಿಸವಳಲ್ಲ ಇವಳು ನಮ್ಮ ಪಾಲಿನ ಸೌಭಾಗ್ಯದ ದೇವತೆ. ನಿಜವನ್ನ ನಿನ್ನ ಮಾತು. ತಾಯಿ ಇಲ್ಲದ ತಬ್ಬಲಿವಾದ ಮಕ್ಕಳು ನಮಗೆ, ತಾಯಿಯವಳಾಗಿ ತಂದೆ ನೀನಾಗಿ ಆಸರೇ ರೈತನ ಉಸಿರಿ ಅಂದು ಹಗಲಿರುಳು ಹೊಲದಲ್ಲಿ ದುಡಿದು ಆಯ ತಂದೆ ಸತ್ತ ನಂತರ 25 ಎಕರೆ ಆಸ್ತಿ ಹಿಡಿದು ಸರ್ವಶ್ರೇಷ್ಠ ಆದೇಶ ರೈತ ಈ ಭೂಮಿ ತಾಯಿ ಚೊಚ್ಚಲ ಮಗ ಶಿವರಾಮನ ಹೆಸರುಗೈಸಿದ್ದಲ್ಲಣ್ಣ, ಅಷ್ಟೇ ಸಾಕು. ಊರಿಗೊಬ್ಬ ನಿನ್ನಂತ ರೈತ ಇದ್ದರೆ ನೂರಾರು ಜನ ಹೊಟ್ಟೆಗೆ ಅನ್ನ ಹಾಕಲು ಸಂದೇಹವೇ ಇಲ್ಲ. ನೋಡು ಮೈದನ, ಹೆಣ್ಣನ್ನು ನೋಡಿ ಕೆಟ್ಟಿರಬಹುದು, ಹೊಣ್ಣನ್ನು ನೋಡಿ ಕೆಟ್ಟಿರಬಹುದು, ಆದ್ರೆ ಈ ಮಣ್ಣನ್ನು ನಂಬಿದವರು ಯಾರು ಕೆಟ್ಟಿದ್ದು ಮಾಡಿಲ್ಲಪ್ಪ, ಮಾಡಿಲ್ಲ. ಈ ಬಡವನ ಬಾಳು ಬಂಗಾರಾಗಿ ಮಾಡುತ್ತಾಳೆ ಈ ಭೂಮಿ ತಾಯಿ. ಬಾರಪ್ಪ, ಮೊದಲು ಎತ್ತುಗಳನ್ನು ಪೂಜೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡಿರಂತೆ. ಅದ್ಯಮ್ಮ, ಊಟ ಮಾಡೋಕ್ಕಿಂತ ಮುಂಚೆ ಈ ನಮ್ಮ ತುಂಬಿದ ಸಂಸಾರ ಆನಂದ ಸಾಗರದ ತೇಲಾಡುವಂತ ಹಾಡನ್ನು ಹಾಡಬಾರದೆ? ಅಯ್ಯೋ ನನ್ನ ಮೈದನ, ನೀನು ಕೇಳಿದೆ ಜನ ನನ್ನ ಹಾಡದೆ ಜನ. ಈ ಮಗದೂರು ಊರಾಗ ನನ್ನ ಮೈದನ ಇಬ್ರು ರಾಜ್ಯ ಹುಲಿ ಇದ್ದ ಹಾಗ ಯಾರಿಗೂ ಕಮ್ಮಿ ಇಲ್ಲ. ನೀವು ಹೇಳ್ದಂತೆ ಹಾಡಿಕೊಂಡ್ಯಾನ ಬನ್ರಪ್ಪ. ಹೌದು ಅತ್ತಿಗೆ, ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಮೂಡದಂತೆ ಶ್ರೀಗಂಧದ ಗೊಂಬೆ ಆದರೆ ನೀನೊಂದು ಸೀಜೆಯನ್ನು ಹಾಡಬಾರದೆ? ಬೆಳದಲ್ಲಿ ಎರಡು ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲಬೇಕು ಸ್ವರ್ಗವಿನ ಈ ಸಂಸಾರ. ಬೆಳಗಿನ ಬೆಳದಲ್ಲಿ ಎರಡು ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲಬೇಕು ಸ್ವರ್ಗವಿನ ಈ ಸಂಸಾರ. ನದಿಯೊಳಗೆ ಕನಸೊಳಗೆ ಮನಸೊಳಗೆ ನಿರ್ಮಲ ಪ್ರೇಮ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ತಿಂಗಳ ಬೆಳಗಿನ ಅಂಗಳದಲ್ಲಿ ಎರಡಿನ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸ್ವರ್ಗವಿನ ಸಂಚಾರ. ಮನಸ್ಸು ನಮ್ಮ ಇಲ್ಬೀಜೆ ನಮ್ಮ ತತ್ವ ಇರುವ ಕರೆಯ ಹಾಡೆ ಗೋಬೇರ ಸಂಪತ್ತು ಅಣ್ಣನ ಈ ಕಾಲದಲ್ಲಿ ನಮಗಳಿಗೆ ಬದುಕು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಬೆಳಗಿನ ಅಂಗಳದಲ್ಲಿ ಎರಡಿನ ಪ್ರೀತಿಯ ಸಂಚಾರ ದೇವರು ಬಂದರ ನಾಚಲಬೇಕು ಸ್ವರ್ಗವಿನ ಈ ಸಂಸಾರ.
ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು ನಮ್ಮ ಇವನು ನಮ್ಮ ದೇವರು ಜನ್ಮ ಬಂದರು ವೈಲಲ ವೈಲ ವೈಲಲ ವೈಲ ವೈಲಲ ವೈಲ ವೈಲಾಲ ವೈಲಲ ವೈಲ ವೈಲಲ ವೈಲ ವೈಲಲ ವೈಲ ವೈಲಾಲ ವೈಲಲ ವೈಲ ವೈಲಲ ವೈಲ ವೈಲಲ ವೈಲ ವೈಲಾಲ ವೈಲಲ ವೈಲ ವೈಲಲ ವೈಲ ವೈಲಲ ವೈಲ ವೈಲ. ಮೈದ್ನ ಬನ್ರಪ್ಪ ಎಲ್ಲರೂ ಸೇರಿ ಊಟ ಮಾಡೋಣ.